ಹಲೋ 10th ಸ್ಟ್ಯಾಂಡರ್ಡ್. ಇವತ್ತು ನಾವು ಇನ್ನು 3 ಚಾಪ್ಟರ್ಸ್ ನ ರಿವಿಷನ್ ಮಾಡೋಣ. ಯಾವ್ಯಾವ್ದು ಚಾಪ್ಟರ್ಸ್? ಸರ್ಕಲ್ಸ್, ಸ್ಟಾಟಿಸ್ಟಿಕ್ಸ್, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್. ಸೊ ಲೆಟ್ ಸ್ಟಾರ್ಟ್. ಸರ್ಕಲ್ಸ್ ಇಂದ ನಮಗೆ 5 ಮಾರ್ಕ್ಸ್ ಅಲಾಟ್ ಆಗಿದೆ. ಆ 5 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಕಂಪ್ಲೀಟ್ ಥಿಯರಮ್ಸ್ ಗೆ ಡೆಡಿಕೇಟ್ ಆಗಿದೆ. ಇರೋದೇ 2 ಥಿಯರಮ್. ಯಾವ್ಯಾವ ಥಿಯರಮ್ ಅದು? Prove that the tangent at any point of a circle is perpendicular to the radius through the point of contact. ಇದು ಒಂದು ಥಿಯರಮ್. ನೆಕ್ಸ್ಟ್, prove that the lengths of the tangents drawn from an external point to a circle are equal. ಇದು 2 ಥಿಯರಮ್ ತುಂಬಾ ಇಂಪಾರ್ಟೆಂಟ್ ಥಿಯರಮ್. ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ, ಹಾಗೆ ಇದ್ರ ಮೇಲೆ ಇನ್ನೂ ಚೆನ್ನಾಗಿ ಫೋಕಸ್ ಮಾಡಿ. 3 ಮಾರ್ಕ್ಸ್ ಕಂಪ್ಲೀಟ್ ಥಿಯರಮ್ಸ್ ಇಂದ ಬರುತ್ತೆ. ಅದಾಗಿ ಏನೇನ್ ಬರಿಬೇಕು, ಯಾವ್ಯಾವ ಪಾಯಿಂಟ್ಸ್ ನ ನೀವು ಮಿಸ್ ಮಾಡಬಾರ್ದು ಥಿಯರಮ್ ಅಲ್ಲಿ ಅನ್ನೋದಾದ್ರೆ, ಒಂದು ಫಿಗರ್ ಬರೀಲೇಬೇಕು. ನಾನಲ್ಲಿ ತೋರಿಸಿದೀನಿ, ಅದನ್ನ ನೀವು ನೀಟಾಗಿ ಪೆನ್ಸಿಲ್ ಅಲ್ಲಿ ಸ್ಕೇಲ್ ನ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿ. ಹಾಗೆ ಡೇಟಾ ಬರಿಬೇಕು. ಏನೇನ್ ಡೇಟಾ ಟು ಪ್ರೂವ್, ಏನ್ ಪ್ರೂವ್ ಮಾಡ್ಬೇಕು ಅಂತ ಬರಿಬೇಕು. ಕನ್ಸ್ಟ್ರಕ್ಷನ್ ಅಂಡ್ ಪ್ರೂಫ್, ಇದಿಷ್ಟು ಇಂಪಾರ್ಟೆಂಟ್ ಕಂಪ್ಲೀಟ್ 3 ಮಾರ್ಕ್ಸ್ ಸಿಗೋದಕ್ಕೆ. ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋಗಿ. ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. 3 ಮಾರ್ಕ್ಸ್. ಇನ್ನು 2 ಮಾರ್ಕ್ಸ್ ನ 2 ಮಾರ್ಕ್ ಕ್ವಶನ್ ಅಲ್ಲಿ ಅಥವಾ 1 ಮಾರ್ಕ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಸರ್ಕಲ್ಸ್ ಇಂದ ಎಷ್ಟು ಮಾರ್ಕ್ಸ್ ಸಿಗ್ತಾ ಇದೆ ನಮ್ಗೆ? ಟೋಟಲ್ ಆಗಿ 5 ಮಾರ್ಕ್ಸ್ ಸಿಗ್ತಾ ಇದೆ. ಈ ಕ್ವಶನ್ ನೋಡಿ. In the given figure, O is the center of the circle and CA and CB are the tangents to a circle. If AB is equal to AC, then find the measure of OAB. ಒಂದು ಫಿಗರ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? CA and CB are the tangents. CA and CB are the tangents of the given circle. If AB and AC is equal, then find OAB. ಈ angle A ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. So here we will see AB is equal to AC, data they have given. If BC is equal to AC, ಯಾಕೆ ಅಂದ್ರೆ both are the tangents of the circle, they are always equal. Hence ABC is an equilateral triangle. We know that ಇದೇನಾಗಿರುತ್ತೆ? OAC ಏನಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಒನ್ ಆಂಗಲ್ ಏನಾಗಿರುತ್ತೆ? If triangle ABC is an equilateral triangle, then BAC is equal to 60 degree. Then OAB 90 minus 60 ಮಾಡಿದಾಗ ನಮ್ಗೆ ಏನ್ ಬಂತು? 30 ಡಿಗ್ರಿ ಬಂತು. ಸೊ ದ ಆಂಗಲ್ OAB ಏನ್ ಬಂತು? 30 ಡಿಗ್ರಿ ಬಂತು. ದಿಸ್ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದು? ಸ್ಟಾಟಿಸ್ಟಿಕ್ಸ್ ಇಂದ ನಮ್ಗೆ 4 ಮಾರ್ಕ್ಸ್ ಸಿಗ್ತಾ ಇದೆ. ಅದ್ರೊಳಗಡೆ 3 ಮಾರ್ಕ್ಸ್ ಗೆ ನೀವು ಮೀನ್ ಮೀಡಿಯನ್ ಮೋಡ್ ನ ಫೈಂಡ್ ಔಟ್ ಮಾಡೋದಕ್ಕೆ ಪ್ರಾಬ್ಲಮ್ ನ ಕೇಳ್ಬೋದು. ಹಾಗಾಗಿ ಇನ್ನು 1 ಮಾರ್ಕ್ ನಿಮ್ಗೆ 1 ಮಾರ್ಕ್ ಅಥವಾ MCQ ಕ್ವೆಶ್ಚನ್ ಅಲ್ಲಿ ಡಿವೈಡ್ ಮಾಡ್ತಾರೆ. ಸೊ ಮೀನ್ ಮೀಡಿಯನ್ ಮೋಡ್ ನ ಫೈಂಡ್ ಔಟ್ ಮಾಡೋದು ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಒಂದು ಎಕ್ಸಾಂಪಲ್ ನ ನಾನು ಇಲ್ಲಿ ತಗೊಂಡಿದ್ದೀನಿ. ಟು ಫೈಂಡ್ ದ ಮೀನ್, ದಟ್ ಈಸ್ ಡೈರೆಕ್ಟ್ ಮೆಥಡ್. ಸೊ ಕ್ಲಾಸ್ ಇಂಟರ್ವಲ್ ಏನಾಗಿದೆ? 45 to 55, 55 to 65, 65 to 75, 75 to 85, 85 to 95. If 5, 3, 10, 11, 8, 3 ಇದಿಷ್ಟನ್ನ ಕೊಟ್ಟಿದ್ದಾರೆ. XI ನ ನಾವು ಫೈಂಡ್ ಔಟ್ ಮಾಡಬೇಕು. XI ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ನಮಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ FI XI ಮಾಡಿದಾಗ FI ಇಂಟು XI ಅಂದ್ರೆ 50 ಇಂಟು 3 ಮಾಡಿದಾಗ 150 ಬಂತು. 60 100 600, 70 into 11 770, and 80 into 8 640, 90 into 3 270. ಇದಿಷ್ಟನ್ನು ಆಡ್ ಮಾಡಿದಾಗ ನನಗೆ ಏನ್ ಬಂದು? ಸಿಗ್ಮಾ FI XI ಮಾಡಿದಾಗ 2430 ಬಂತು. ಈಗ ನಾವು ಫಾರ್ಮುಲಾನ ಯೂಸ್ ಮಾಡೋಣ. ಮೀನ್ ಫಾರ್ಮುಲಾ ಏನು? ಸಿಗ್ಮಾ FI into XI divided by sigma FI. So 2430 divided by 35 ಮಾಡಿದಾಗ ಮೀನ್ ನಮ್ಗೆ ಏನ್ ಬಂತು? 69.42 ಬಂತು. ಕ್ವಶನ್ ಮೋಡ್ ಫೈಂಡ್ ಔಟ್ ಮಾಡೋದು. ಸೊ ಕ್ಲಾಸ್ ಇಂಟರ್ವಲ್ ಏನ್ ಕೊಟ್ಟಿದ್ದಾರೆ? 10, 20, 20, 30, 30, 40, 40, 50, 50 to 60. ಫ್ರೀಕ್ವೆನ್ಸಿ ಏನಿದೆ? 6, 4, 12, 3, 5. ಸೊ ಈ ರೀತಿಯಾದ ಕೊಟ್ಟಾಗ ಮೋಡ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿದೆ ಅಂತ ನೋಡ್ಕೋಬೇಕು.
ಸೊ ಇಲ್ಲಿ 12 ಇದೆ ಹೈಯೆಸ್ಟ್ ಫ್ರೀಕ್ವೆನ್ಸಿ, ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು. ಇದು ನಮ್ಗೆ ಏನಾಗುತ್ತೆ F1 ಆಗತ್ತೆ. ಇದರ ಹಿಂದಿಂದು ಫ್ರೀಕ್ವೆನ್ಸಿ F0, ಇದರ ಮುಂದಿಂದು ಫ್ರೀಕ್ವೆನ್ಸಿ F2 ಆಗತ್ತೆ. ಹಾಗೆ ಯಾವ ಫ್ರೀಕ್ವೆನ್ಸಿ ಹೈಯೆಸ್ಟ್ ಇರುತ್ತೋ ಅದರ ಲೋಯರ್ ಲಿಮಿಟ್ ನ ತಗೊಳ್ಳೋಣ. ದಟ್ ವಿಲ್ ಬಿ L. ಸೊ ಸೈಜ್ ಆಫ್ H ಆಗತ್ತೆ, ಅದನ್ನೆಲ್ಲ ಇಲ್ಲಿ ಬರ್ಕೊಂಡಿದೀವಿ. H is equal to 10, F0 is equal to 4, F1 is equal to 12, F2 is equal to 3, L is equal to 30. ಸೊ ಫಾರ್ಮುಲಾ ಏನು ಮೋಡ್ ಫೈಂಡ್ ಔಟ್ ಮಾಡಕ್ಕೆ L ಪ್ಲಸ್ F1 ಮೈನಸ್ F0 divided by 2F1 minus F0 minus F2 into H. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. L ಅಂದ್ರೆ ಏನು 30 and F1 is 12 minus F0 is 4. So 2 into F1 ಏನಿತ್ತು ನಮ್ಗೆ 12 ಇತ್ತು. 2 into 12 minus 4 minus 3 into H ಏನಿತ್ತು size of the class interval, that is 10. And 30 plus 8 divided by the 12 into 2 minus 4 into minus 3 ಮಾಡಿದಾಗ 24 minus 7 ಬಂತು into 10. So 30 plus 8 into 10 divided by 70. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಮೋಡ್ ಏನ್ ಬಂತು 34.7. ದಿಸ್ ಈಸ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಮೇಜರ್ ಇಲ್ಲಿ ನಮ್ಗೇನು ಫಸ್ಟ್ ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿದೆ ಅಂತ ನೋಡ್ಕೋಬೇಕು. ಅದು F1 ಆಗತ್ತೆ, ಅದರ ಹಿಂದಿಂದು F0, ಅದ್ರ ನೆಕ್ಸ್ಟ್ ಒನ್ F2 ಆಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಕೆಲವೊಂದ್ಸತಿ ಇಲ್ಲಿ ಪ್ಲಸ್ ಸೈನ್ ನ ಮಿಸ್ ಮಾಡ್ಬಿಡ್ತೀರಾ ಫಾರ್ಮುಲಾ ಬರಿಬೇಕಾದ್ರೆ, ಅದನ್ನು ಕೂಡ ಜ್ಞಾಪಕ ಇಟ್ಕೊಳ್ಳಿ. L ಪ್ಲಸ್ ಫಾರ್ಮುಲಾದಲ್ಲಿ ಆಮೇಲೆ ಇಂಟು H, ಇದೆರಡನ್ನು ಸೈನ್ ನ ಮಿಸ್ ಮಾಡ್ಬಿಟ್ರು ತಪ್ಪಾಗುತ್ತೆ ಆನ್ಸರು. ಅದು ತುಂಬಾ ಗಮನದಲ್ಲಿ ಇರ್ಲಿ ನಿಮ್ಗೆ. ನೆಕ್ಸ್ಟ್ ಚಾಪ್ಟರ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರು. ಈ ಚಾಪ್ಟರ್ ಇಂದ ನಮ್ಗೆ ಎಷ್ಟು ಮಾರ್ಕ್ಸ್ ಸಿಗ್ತಾ ಇದೆ? 7 ಮಾರ್ಕ್ಸ್ ಸಿಗ್ತಾ ಇದೆ. ಅದರೊಳಗಡೆ 5 ಮಾರ್ಕ್ ಪ್ರಾಬ್ಲಮ್ ನ ಕೇಳ್ತಾರೆ. ವರ್ಡ್ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಇದ್ರೊಳಗಡೆ ನಾವು ಇನ್ನೊಂದು ಮೇಜರ್, ಇಲ್ಲಿ ಫಾರ್ಮುಲಾಗಳನ್ನ ನಾವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಫಾರ್ಮುಲಾ ಗೊತ್ತಿದ್ರೆ ನಾವು ಅಪ್ಲೈ ಮಾಡೋದು ತುಂಬಾ ಈಸಿ ಆಗುತ್ತೆ. 5 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಏನೇನ್ ಕೇಳಿದ್ದಾರೆ ಡೇಟಾ ಬರ್ದಿಡಿ, ರಿಲೇಟೆಡ್ ಫಾರ್ಮುಲಾಗಳನ್ನ ಬರ್ದಿಡಿ. ಅಟ್ಲೀಸ್ಟ್ 1 ಮಾರ್ಕ್ಸ್ ಸಿಗತ್ತೆ, ಎಲ್ಲೂ ಕೂಡ ಮಾರ್ಕ್ಸ್ ಬಿಡ್ಬೇಡಿ. ಹಾಗೆ ಇನ್ನು 2 ಮಾರ್ಕ್ಸ್ ನ 7 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಡಿವೈಡ್ ಮಾಡ್ತಾರೆ. ನಾನು ನೋಡಿರುವಂತಹ ಪೇಪರ್ ಅನಾಲಿಸಿಸ್ ಪ್ರಕಾರ ಹೇಳ್ತಾ ಇರೋದು. ಫಾರ್ಮುಲಾಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಕನ್ಫ್ಯೂಷನ್ ಆಗ್ತಾ ಇದ್ರೆ, ನನ್ನ ಚಾನೆಲ್ ನ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನಾನು ಎಲ್ಲಾ ಫಾರ್ಮುಲಾಗಳನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ಹೋಗಿ ನೋಡಿ, ಪ್ರಾಕ್ಟೀಸ್ ಮಾಡಿ, ಮರಿಬೇಡಿ. ನಿಮ್ಗೆ ಬೈ ಹಾರ್ಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಆ ವಿಡಿಯೋ ನೋಡಿದ್ರೆ ಈಸಿಯಾಗಿ ಫಾರ್ಮುಲಾಗಳನ್ನ ನೆನ್ಪಿಟ್ಕೋಬಹುದು. 1 ಮಾರ್ಕ್ ಕ್ವೆಶ್ಚನ್ ಅಲ್ಲೂ ಕೂಡ ಕೆಲವೊಂದ್ಸತಿ ಫಾರ್ಮುಲಾಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ, ಅದನ್ನು ಕೂಡ ಓದ್ಕೋಬೇಕಾಗತ್ತೆ. ಒಂದಷ್ಟು ಕ್ವೆಶ್ಚನ್ ನ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಇಂದ ಸಾಲ್ವ್ ಮಾಡೋಣ. ಈ ಕ್ವೆಶ್ಚನ್ ನೋಡಿ, ದ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಬೇಸ್ಡ್ ಸಿಲಿಂಡರ್ ಈಸ್ 1540 cubic centimeter and its height is 10 centimeter. The area of its base is, so right circular based cylinder ಇದೆ, ಅದ್ರದ್ದು ವಾಲ್ಯೂಮ್ ಏನಾಗಿದೆ 1540 cubic centimeter ಆಗಿದೆ. And the height is, height ಏನ್ ಕೊಟ್ಟಿದ್ದಾರೆ 10 centimeter ಕೊಟ್ಟಿದ್ದಾರೆ. Area of its base is, area of its base is ಅಂತ ಕೇಳಿದ್ದಾರೆ. ಏರಿಯಾ, ಈ ಏರಿಯಾನ ನಾವು ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ಇಟ್ಸ್ ಬೇಸ್, ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಇಟ್ ಇಸ್ 1 ಮಾರ್ಕ್ ಕ್ವೆಶ್ಚನ್. ವಾಲ್ಯೂಮ್ ಏನ್ ಕೊಟ್ಟಿದ್ದಾರೆ 1540 cubic centimeter, and so we know that the formula pi r square h is equal to 1540 cubic centimeter. pi r square ನ ಹಾಗೆ ಇಟ್ಕೊಳ್ಳೋಣ. h ಏನಿದೆ height ಸಬ್ಸ್ಟಿಟ್ಯೂಟ್ ಮಾಡಿ, h that is 10, that is equal to 1540. so pi r square is equal to 1540 divided by 10 ಆದಾಗ pi r square, so the base, circular base na formula pi r square, that is equal to
154 square centimeter. This is the answer of this question. ಇನ್ನೊಂದು ಕ್ವೆಶ್ಚನ್ ಯಾವ ರೀತಿಯಾಗಿ ಕೇಳಬಹುದು, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್. So that is what you have to write the formula 4 pi r square. ಈ ರೀತಿಯಾದಂತ ಕ್ವೆಶ್ಚನ್ ನಾನು ಒಂದಷ್ಟು ಕ್ವೆಶ್ಚನ್ ನನ್ನ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಅಷ್ಟು ಸರ್ಫೇಸ್ ಏರಿಯಾದು 1 ಮಾರ್ಕ್ ಕ್ವೆಶ್ಚನ್ ಮತ್ತೆ 5 ಮಾರ್ಕ್ ಕ್ವೆಶ್ಚನ್ಸ್ ಕಂಪ್ಲೀಟ್ ಆಗಿ ಇದೆ. ಹೋಗಿ ನೋಡಿ, ಚೆಕ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಯಾವ್ದಾದ್ರು ಕ್ವೆಶ್ಚನ್ಸ್ ನಮ್ಗೆ ಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ವೆಶ್ಚನ್ ಜೊತೆಗೆ ತಿಳಿಸಿ. ಐ ವಿಲ್ ಸಾಲ್ವ್. ಓಕೆನಾ? 5 ಮಾರ್ಕ್ ಕ್ವೆಶ್ಚನ್ ಹೀಗಿದೆ. The tent of the circus company is built by canvas cloth such that a cone is surmounted on the cylindrical shape if the height of the cylindrical shape is 9 meter, the diameter of the base of the tent is 30 meter and total height of the tent is 17 meter, then find the area of the ground occupied by the tent. Second one, area of the canvas cloth used for building tent. ಸೊ ಇದು ಕ್ವೆಶ್ಚನ್. ಈಗ ನಾವು ಇದನ್ನ ಒಂದೊಂದೇ ಸ್ಪ್ಲಿಟ್ ಮಾಡಿ ಅರ್ಥ ಮಾಡ್ಕೊಂಡು ಹೋಗೋಣ, ಏನ್ ಮಾಡ್ಬೇಕು, ಏನ್ ಕೇಳಿದ್ದಾರೆ ಅಂತ. ಒಂದು ಟೆಂಟ್ ಇದೆ, ಸರ್ಕಸ್ ಕಂಪನಿನಲ್ಲಿ ಒಂದು ಟೆಂಟ್ ಹಾಕಿದ್ದಾರೆ. ಈ ಸರ್ಮೌಂಟೆಡ್ ಆನ್ ದ ಸಿಲಿಂಡ್ರಿಕಲ್ ಶೇಪ್ ಆಫ್ ದ ಹೆಡ್. ಸೊ ಸಿಲಿಂಡ್ರಿಕಲ್ ಶೇಪ್ ಇದೊಂದು ಕೀ ಪಾಯಿಂಟ್. ಸಿಲಿಂಡ್ರಿಕಲ್ ಶೇಪ್, ಕೋನ್ ಅನ್ನೋದು ಒಂದು ಕೀ ಪಾಯಿಂಟ್. ಸೊ ಇದನ್ನ ನಾವಿವಾಗ ಒಂದು ಫಿಗರ್ ಡ್ರಾ ಮಾಡ್ಕೊಳ್ಳೋಣ. ಟೆಂಟ್ ಹೇಗಿರುತ್ತೆ, ಸಿಲಿಂಡ್ರಿಕಲ್ ಶೇಪ್ ಆಗಿರುತ್ತೆ, ಈ ರೀತಿಯಾಗಿ ಇದೆ, ಹೀಗಿದೆ. ಸಿಲಿಂಡ್ರಿಕಲ್ ಶೇಪ್ ಮೇಲೆ ಕೋನ್ ಶೇಪ್ ಏನಾಗಿದೆ, ಸರ್ಮೌಂಟೆಡ್ ಆಗಿದೆ. ಆ ರೀತಿನಲ್ಲಿ ಟೆಂಟ್ ಹಾಕಿದ್ದಾರೆ. ಆ ಸಿಲಿಂಡ್ರಿಕಲ್ ಶೇಪ್ ಹೈಟ್ ಏನಾಗಿದೆ, ದಟ್ ಈಸ್ 9 ಮೀಟರ್. ಇದು 9 ಮೀಟರ್ ಇದೆ. Then diameter of the base of the tent is 30 meter. So idistu diameter of the base of the tent is ಏನು, 30 meter. This is 30 meter and total height of the tent is 17 meter. ಅಂದ್ರೆ ಇಲ್ಲಿಂದ ತಗೋಬೇಕು ನಾವು, ಕೋನಿಂದನು ಹಿಡಿದು ಬೇಸ್ ವರೆಗೂ ಎಷ್ಟಿದೆ ಹೈಟು, ದಟ್ ಈಸ್ 17 ಮೀಟರ್ ಇದೆ. ದೆನ್ ಈಗ ನಾವು ಏನ್ ಫೈಂಡ್ ಔಟ್ ಮಾಡಬೇಕು, ಏರಿಯಾ ಆಫ್ ದ ಗ್ರೌಂಡ್ ಆಕ್ಯುಪೈಡ್ ಬೈ ದ ಟೆಂಟ್. ಈ ಏರಿಯಾ ಇದೇನಿದೆ, ಈ ಏರಿಯಾ ಎಷ್ಟಿದೆ ಆಕ್ಯುಪೈಡ್ ಬೈ ದ ಟೆಂಟ್. ಇದು ಗ್ರೌಂಡ್ ಅಂತ ಹೇಳಿದ್ರೆ, ಇಲ್ಲಿ ಟೆಂಟ್ ಇದೆ ಅಂತ ಹೇಳಿದ್ರೆ ಇದು ಎಷ್ಟು ಏರಿಯಾ ಕವರ್ ಆಗಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಒಂದು ಪಾಯಿಂಟ್. ಆದ್ರೆ ಏರಿಯಾ ಆಫ್ ದ ಕ್ಯಾನ್ವಾಸ್ ಕ್ಲಾತ್ ಯೂಸ್ ಟು ಬಿಲ್ಡ್ ದ ಟೆಂಟ್. ಇದಿಷ್ಟು ಟೆಂಟ್ ನ ಬಿಲ್ಡ್ ಮಾಡೋದಕ್ಕೆ ಕ್ಲಾತ್ ಏನ್ ಯೂಸ್ ಮಾಡಿದಾರಲ್ಲ ಅದ್ರ ಏರಿಯಾ ಏನು ಅನ್ನೋದನ್ನ ನಾವಿವಾಗ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ಸೊ ಇದಿಷ್ಟು ಕ್ವೆಶ್ಚನ್. ವಿಲ್ ಸಾಲ್ವ್ ದಿಸ್. ಡೇಟಾ ಬರ್ಕೊಳ್ಳೋಣ. ಸಿಲಿಂಡರ್ದು ಡಿ ಇಸ್ ಈಕ್ವಲ್ ಟು ಸಪ್ರೇಟ್ ಆಗಿ ಅಲ್ಲಿ ಕೇಳಿರೋದು ಯಾವ್ದು, ಒಂದು ಸಿಲಿಂಡ್ರಿಕಲ್ ಶೇಪ್, ಇನ್ನೊಂದು ಕೋನು. ಸೊ ಹಾಗಾಗಿ ಸಿಲಿಂಡರ್ಗೆ ಏನೇನು ಡೇಟಾ ಬೇಕಾಗಿರುತ್ತೆ ಅಂದ್ರೆ ಡಿ ಇಸ್ ಈಕ್ವಲ್ ಟು 30 ಮೀಟರ್. ಆರ್ ಏನಾಗುತ್ತೆ, ಡಯಾಮೀಟರ್ ಇಲ್ಲಿ ಏನ್ ಕೇಳಿದಾರೆ 30 ಮೀಟರ್. ಆಗ ರೇಡಿಯಸ್ ಏನಾಗುತ್ತೆ ನಮ್ಗೆ, ಆರ್ ಇಸ್ ಈಕ್ವಲ್ ಟು 15 ಮೀಟರ್ ಆಗುತ್ತೆ. ಅಂಡ್ ಹೆಚ್ ಇಸ್ ಈಕ್ವಲ್ ಟು 9 ಮೀಟರ್ ಹೈಟ್. ಅಂಡ್ ದೆನ್ ಕೋನ್ ಏನ್ ಕೇಳಿದ್ದಾರೆ, ಆರ್ ಇಸ್ ಈಕ್ವಲ್ ಟು ಸೇಮ್, ಕೋನ್ದು ಕೂಡ ಸೇಮ್ ಆಗುತ್ತೆ. ಆರ್ ಇಸ್ ಈಕ್ವಲ್ ಟು 15 ಮೀಟರ್ ರೇಡಿಯಸ್. ಆಮೇಲೆ ಹೆಚ್ ಇಸ್ ಈಕ್ವಲ್ ಟು ಹೈಟ್ ಏನಾಗುತ್ತೆ, ಟೋಟಲ್ ಹೈಟ್ ಏನಿದೆ 17 ಮೀಟರ್. ಅದರಲ್ಲಿ ಈ ಸಿಲಿಂಡರ್ದು ಹೈಟ್ ತೆಗೆದ್ಬಿಟ್ರೆ ಮಿಕ್ಕಿರೋದು ಕೋನು. ಹಾಗಾಗಿ 17 ಮೈನಸ್ 9 ಎಷ್ಟು ಬಂತು, ಹೈಟ್ ಕೋನ್ದು 8 ಮೀಟರ್ ಬಂತು. ಈ ಡೇಟಾನ ಯೂಸ್ ಮಾಡಿಕೊಂಡು ನಾವು ಇವಾಗ ಸಾಲ್ವ್ ಮಾಡೋಣ. ಫಸ್ಟ್ ನಾವೇನ್ ಮಾಡೋಣ, ಸ್ಲ್ಯಾಂಟ್ ಹೈಟ್ ನ ಕಂಡು ಹಿಡ್ಕೊಂಡ್ಬಿಡೋಣ. ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ ಏನು, ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಹೆಚ್ ಏನ್ ಬಂತು ನಮ್ಗೆ, ಕೋನ್ದು 8 ಮೀಟರ್, 8 ಸ್ಕ್ವೇರ್ ಪ್ಲಸ್ ಆರ್ ಏನಿತ್ತು 15. ಸೊ 15 ಸ್ಕ್ವೇರ್
64, square root of 64 plus 25, that is square root of 289. So slant height ಏನ್ ಬಂತು ನಮಗೆ 70 ಮೀಟರ್ ಬಂತು. ಫಸ್ಟ್ ಕ್ವಶನ್ ಏನ್ ಕೇಳಿದ್ರು, ಏರಿಯಾ ಆಫ್ ದ ಗ್ರೌಂಡ್ ಆಕ್ಯುಪೈಡ್ ಅಂತ ಕೇಳಿದ್ರು. ಸೊ ದಟ್ ಈಸ್ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು, ಪೈ ಆರ್ ಸ್ಕ್ವೇರ್ ಫಾರ್ಮುಲಾ. ಪೈ 22/7, ಆರ್ ನಮಗೆ ಗೊತ್ತೇ ಇದೆ, ದಟ್ ಈಸ್ 15. 15 into 15, ಆನ್ಸರ್ ಏನ್ ಬಂತು 707.14 ಸ್ಕ್ವೇರ್ ಮೀಟರ್. ಇನ್ನೊಂದು ಅವ್ರು ಏನ್ ಕೇಳಿದಾರೆ ನಮ್ಗಿಲ್ಲಿ, ಇನ್ನೊಂದು ಕೇಳಿದ್ದೇನು ಅವ್ರು ನಮ್ಗೆ, ಏರಿಯಾ ಆಫ್ ದ ಕ್ಯಾನ್ವಾಸ್ ಕ್ಲಾತ್ ಯೂಸ್ಡ್ ಫಾರ್ ಬಿಲ್ಡಿಂಗ್ ದ ಟೆಂಟ್. ಸೊ ಇದಕ್ಕೆ ನಮ್ಗೆ ಏನ್ ಬೇಕಾಗಿರೋದು, CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್. ಇಲ್ಲಿ ಫಾರ್ಮುಲಾನ ಬರ್ಕೊಳ್ಳಿ, ದಟ್ ಈಸ್ CSA ಆಫ್ ಸಿಲಿಂಡರ್ ಇಸ್ 2 pi RH and CSA ಆಫ್ ಕೋನ್ ಇಸ್ pi RL. ಇಲ್ಲಿ pi r ಕಾಮನ್ ತೆಗೆದಾಗ ಉಳಿದಿರೋದೇನು 2H plus L. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ we got 330/7 into 35. ಇಲ್ಲಿ 7 1s 7 5s 35. ಸೊ 330 into 5 ಮಾಡಿದಾಗ ನಮಗೆ 1650 ಸ್ಕ್ವೇರ್ ಮೀಟರ್ ಬಂತು. ದಿಸ್ ಇಸ್ ದ ಆನ್ಸರ್. ಇದಾಗಿತ್ತು 3 ಚಾಪ್ಟರ್ ನ ರಿವಿಷನ್. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರು, ಈ ಚಾಪ್ಟರ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಕ್ವಶನ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮ್ಯಾಥ್ಸ್ ಈಸಿ ಗುರು ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.